ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ DSP ವ್ಲಾಗ್ಸ್. ನಾನು ಸುಷ್ಮಿತಾ. ಸೊ ಇವತ್ತು ಸಂಡೇ ಮಾರ್ನಿಂಗಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಉಕ್ಳಕ್ಕೆ ಹೋಗಿ ಬರೋಣ ಅಂತೇಳಿ ಹೊರಟಿದ್ದೀವಿ, ಆರತಿ ಉಕ್ಳಕ್ಕೆ. ನನಗೆ ಆಲ್ಮೋಸ್ಟ್ 2 ಮಂತ್ಸಿಂದನೇ ತುಂಬಾ ಮಂಡಿ ನೋವು ಬರ್ತಾಯಿತ್ತು, ಯಾಕಂತೇಳಿ ಗೊತ್ತಿಲ್ಲ. ಡಾಕ್ಟ್ರ್ ಹತ್ರ ಎಲ್ಲ ಚೆಕ್ ಮಾಡಿಸಿದ್ವಿ, ಬಟ್ ಏನೂ ಪ್ರಾಬ್ಲಮ್ ಇಲ್ಲ ಅಂತೇಳಿದರು. ನನಗೆ ಕೂರಕ್ಕೆ ಸಹ ಆಗ್ತಿರ್ಲಿಲ್ಲ, ಅಷ್ಟು ಪೇನ್ ಅಂದರೆ ತುಂಬ ಪೇನ್ ಬರ್ತಿತ್ತು. ಸೊ ಹಾಗಾಗಿ 1-2 ಕಡೆ ಕೇಳಿದಾಗ ಅವರು ಈ ಥರ ಹೋಗಿ ತಡೆ ಓಡಿಸಿ ಅಂತ ಹೇಳಿದರು. ನಾನು ಕೂಡ ಅರಸ್ಕೊಂಡಿದ್ದೆ, ಮಂಡಿ ನೋವೆಲ್ಲ ಕಮ್ಮಿ ಆದರೆ ಬಂದು ತಡೆ ಓಡಿಸ್ತೀನಿ ಅಂತೇಳಿ. ಸೊ ಇವಾಗ ಪರವಾಗಿಲ್ಲ, ಅದಕ್ಕಾಗಿ ಹರಕೆ ತೀರಿಸ್ಬರೋಣ ಅಂತೇಳಿ ಹೊರಟಿದ್ದೀವಿ. ನಾನು, ಅಮ್ಮ ಮತ್ತು ನನ್ನ ಹಸ್ಬೆಂಡ್, ಅಜ್ಜಿ, ನನ್ನ ಮಗ ಇಷ್ಟು ಜನ ಹೊರಟಿದ್ದೀವಿ. ಹೋಗ್ತಾ ವ್ಯೂ ನೋಡ್ಬೋದು, ತುಂಬಾ ಚೆನ್ನಾಗಿತ್ತು. ಸಂಡೇ ಆಗಿರೋದ್ರಿಂದ ಟೆಂಪಲ್ ತುಂಬಾ ರಶ್ ಇತ್ತು. ನಾವು ಬೆಳಿಗ್ಗೆನೇ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ವಿ, ಬಟ್ ಆಗಲಿಲ್ಲ. ನಾವು ದೇವಸ್ಥಾನದೊಳಗೆ ಹೋದಾಗಲೇ 12 o'clock ಆಗಿಬಿಟ್ಟಿತ್ತು. ಸೊ ಏನು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಬೇಗ ದರ್ಶನ ಮಾಡೋಣ ಅಂತೇಳಿ ಹೊರಟಿದ್ದೀವಿ. ನನ್ನ ಮಗನ ಸ್ವಲ್ಪ ಭಯ ಇತ್ತು ಅಳ್ತಾನೆ ಅಂತೇಳಿ, ಸ್ವಲ್ಪ ಅಳ್ತಾ. ತುಂಬ ಬಿಸಿಲಿರೋದ್ರಿಂದ ಅವನಿಗೆ ಸ್ವಲ್ಪ ಕಿರಿಕಿರಿ ಅನಿಸಿತು, ಬಟ್ ಆಮೇಲೆ ಸುಮ್ಮನಾದ. ಪೂಜೆ ಎಲ್ಲ ಮಾಡಿಸಿ ಹಾಗೆ ಕೋಳಿ ಕೊಡ್ತೀವಿ ಅಂತೇಳಿ ಅರ್ಸ್ಕೊಂಡಿದ್ವಿ, ಅದನ್ನು ಕೂಡ ಕೊಡಿಸಿ ಮನೆಗೆ ಬಂದ್ವಿ. ಏನು ಕೋಳಿ ಕೊಟ್ಟಿದ್ವಿ ಅಲ್ವ, ಅದನ್ನೇ ಎಲ್ಲರೂ ಅಡುಗೆ ಮಾಡಿ ಊಟ ಮಾಡಿ ನಮ್ಮ ಡೇನ ಎಂಡ್ ಮಾಡಿದ್ವಿ. ನಿಮ್ಮ ಲೈಫಲ್ಲಿ ಯಾರಿಗಾರು ಈ ಥರ ಪ್ರಾಬ್ಲಮ್ ಆಗಿ ಹರಕೆ ಕಟ್ಟಿ ಯಾರಿಗಾರು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ, ಮಿನಿ ವ್ಲಾಗ್ ಥರ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಥ್ಯಾಂಕ್ ಯು.